Ladies and gentlemen, Honorable Union Minister of Jal Shakti, Shri C.R. Patil, Honorable Chief Minister of Karnataka, Shri D.K. Shivkumar, Honorable Chief Minister of Andhra Pradesh, Shri Chandrababu Naidu, Honorable Chief Minister Government of Telangana, Shri A. Revanth Reddy, ಎಲ್ಲರೂ ಸಹ ಆಗಮಿಸಿದ್ದಾರೆ. ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಮಹೋನ್ನತ ಕಾರ್ಯಕ್ರಮ ಇದಾಗಿದೆ. ಪ್ರಿಯ ಬಂಧುಗಳೇ, ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನಿಮಗೆಲ್ಲರಿಗೂ ಕೂಡ ಹಾರೈಸಿ ವಂದಿಸಿ ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ. ಅತಿಥಿ ಗಣ್ಯರನ್ನ ಆದರಿಸಿ ಗೌರವಿಸಿ ವೇದಿಕೆಯನ್ನ ಸರ್ವ ರೀತಿಯಲ್ಲೂ ಸಿದ್ಧಗೊಳಿಸುವತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕು. ಇದು ಅತ್ಯಂತ ಜತನದಿಂದ ಶ್ರದ್ಧೆಯಿಂದ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ದಯಮಾಡಿ ಆಸೀನರಾಗಿ ಪ್ರಿಯ ಬಂಧುಗಳೇ. ದಯವಿಟ್ಟು ಎಲ್ಲ ಕುಳ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. అందరికీ నమస్కారం. కర్ణాటకకు సాదర స్వాగతం. ಪ್ರಿಯ ಬಂಧುಗಳೇ, ಹರಿದಲೆಲ್ಲ ಹಸಿರು ತುಂಬುವ ತುಂಗಭದ್ರ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಜನರ ಜೀವನಾಡಿ, ರೈತರ ಒಡನಾಡು. ತುಂಗಭದ್ರಾ ಸಂಗಮದಂತೆ ಸರ್ಕಾರಗಳ ಸಹಕಾರ ಸಮನ್ವಯದ ಸಂಗಮವೆಲ್ಲಿ ಸಂಭವಿಸಿದೆ. 4 ತಿಂಗಳಲ್ಲಿ ತುಂಗಭದ್ರಾ ಅಣೆಕಟ್ಟಿಗೆ 3 ಭಾರತದ ಅಪರೂಪದ ಅತ್ಯಮೂಲ್ಯ ಇತಿವನಾಡಿ, ರೈತರ ಒಡನಾಡು. ತುಂಗಭದ್ರಾ ಸಂಗಮದಂತೆ ಸರ್ಕಾರಗಳ ಮೂರು ರಾಜ್ಯಗಳಾಗಿ ಆಗಮಿಸಿರುವುದು ಐತಿಹಾಸಿಕ. Historic that the chief ministers of the 3 states in the august presence of the honorable union minister is here. ತಮಗೆಲ್ಲರಿಗೂ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಹಾಗೂ ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ಕಾರ್ಯಕ್ರಮದ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ಭಾನುಮತಿ, ತಮ್ಮೆಲ್ಲರಿಗೂ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಸ್ಟೀಲ್ ವೇ ಗೇಟುಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಹಾಗೆ తెలంగాణ నుంచి వచ్చేసిన అందరికీ నమస్కారం ಹಾಗೂ ಸುಸ್ವಾಗತಂ. ಕಾರ್ಯಕ್ರಮದಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ಮೊದಲಿಗೆ ನ್ಯಾಷನಲ್ ಸಾಂಗ್ ವಂದೇ ಮಾತರಂ, ಆಮೇಲೆ ನ್ಯಾಷನಲ್ ನಿಲ್ಲಬೇಕಾಗಿ ವಿನಂತಿ.